ದಯಮಾಡಿ ನೀವು ಆ ಒಂದು ರಿಸ್ಕ್ ನ ತಗೊಳಕ್ ಹೋಗ್ಬೇಡಿ. ನಾವೇ ನಿಮ್ಮ ಬಳಿ ಬಂದು ನಿಮ್ಮ ಹತ್ರ ಇರತಕ್ಕಂಥ ಭ್ರಷ್ಟಾಚಾರದ ದಾಖಲೆಗಳನ್ನ ಪಡೆದು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾಗಿರತಕ್ಕಂಥ ನಮ್ಮ ಗೆಹ್ಲೋಟ್ ಸಾಹೇಬರಿಗೆ ಕೊಡ್ತೀವಿ. ಅವರು ತನಿಖೆ ನಡೆಸಲಿ, ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ದಯಮಾಡಿ ನಿಮ್ಮಲ್ಲಿರತಕ್ಕಂಥ ಟನ್ಗಟ್ಟಲೆ ದಾಖಲೆಗಳಲ್ಲಿ ಕೆಲವು ದಾಖಲೆಗಳನ್ನ ಅದು ತಾವು ದಯಮಾಡಿ ನಮಗೆ ಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತಾ ಇದ್ರ ಅಥವಾ ಅವ್ರ ಇರುವಂತಹ ಅಲಿಗೇಷನ್ ಅದ್ರೂ ಕೇಳ್ತಾ ಇದ್ದಾರೆ? ಅಲ್ಲ, ಈಗ ಅವ್ರು ಭ್ರಷ್ಟಾಚಾರನೇ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ 4 ಪ್ರಕರಣಗಳಿದೆ? ಅವರೇ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರಪ್ಪ. ಏನ್ ಕಾಂಗ್ರೆಸ್ ಅವ್ರ ಮೇಲೆ ಏನಾದ್ರು ಆರೋಪ ಮಾಡಿದಾರಾ? ಯಾರು ನಿಮ್ಮನ್ನ ಬಿಜೆಪಿ ನಾಯಕರು ಇವತ್ತು ನಿಮ್ಮನ್ನ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು, ಆ ಬಿಜೆಪಿ ನಾಯಕರ ಜೊತೆ ನೀವು ಕೈ ಜೋಡಿಸಿದ್ದೀರಾ. ಆದ್ದರಿಂದ ದಯಮಾಡಿ ನೀವು ಪ್ರಾಮಾಣಿಕರಿದ್ದೀರಾ ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಈಗ ಪ್ರದರ್ಶನ ಮಾಡಬೇಕಂದ್ರೆ ಒಳ್ಳೆ ಅವಕಾಶ ಸಿಕ್ಕಿದೆ. ಟನ್ಗಟ್ಟಲೆಯಲ್ಲಿ ಒಂದು 100 ಕೆಜಿ 200 ಕೆಜಿ ಆದ್ರೂ ದಯಮಾಡಿ ನಮಗೆ ಕೊಟ್ರೆ ಅದನ್ನ ಸೂಕ್ತ ದಾಖಲೆನ ನಾವು ರಾಜಭವನಕ್ಕೆ ಸಲ್ಲಿಸ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಾತಿನ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಎದುರಿಸಕೊಂಡ್ರ ಅಂತ? ಖಂಡಿತ. ಈಗ ಕುಮಾರಸ್ವಾಮಿ ಅವರು ಅಂದ್ರೆ ಹಿಟ್ ಅಂಡ್ ರನ್ ಅಂತ ಗೊತ್ತಿದೆ, ಬ್ಲಾಕ್ ಮೇಲ್ ಅಂತ ಗೊತ್ತಿದೆ. ಅವ್ರು ಯಾರೇ ಅವ್ರ ವಿರುದ್ಧ ಟೀಕೆ ಮಾಡಿದ್ರು ಅವರೊಂದು ಅಸ್ತ್ರ ಮಡಿಕೊಂಡಿರ್ತಾರೆ, ನೀನು ಬಂಡವಾಳ ನಾನು ಬಿಸ್ತೀನಿ ಅಂತ. ಬಂಡವಾಳ ಯಾಕೆ ಮಡಿಕೊಂಡಿದ್ರ ಸ್ವಾಮಿ? ಯಾರೇ ತಪ್ಪು ಮಾಡಿದ್ರು ಭ್ರಷ್ಟಾಚಾರನ ನೀವು ಕೊನೆಗಾಣಿಸ್ಬೇಕಂತಕ್ಕಂಥದ್ದು ನಿಮ್ಗೆ ದೃಢ ನಿಲ್ವಿದ್ರೆ, ಯಾರೇ ಭ್ರಷ್ಟಾಚಾರ ಇರಲಿ, ಯಾವುದೇ ಪಕ್ಷದ ನಾಯಕರಿರಲಿ, ಅವ್ರ ವಿರುದ್ಧ ದಾಖಲೆ ಬಿಡಿ, ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ಸಿ. ನಿಮ್ಗೆ ಆ ಶಕ್ತಿ ಇದೆ. ನೀವು ಕೇಂದ್ರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಸಚಿವರು ನಿಮ್ಗ ಬಳಿ ಬಹಳ ಅನ್ಯೋನ್ಯತೆಯಿಂದ ಇದ್ದಾರೆ. ಆದ್ದರಿಂದ ದಯಮಾಡಿ ನೀವು ಕ್ರಮ ಕೈಗೊಳ್ಳಿ. ನಿಮ್ಮನ್ನ ತಡೆಯಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡ್ತಾ ಇರೋದ್ರಿಂದ ನಿಮ್ ಜೊತೆಗೆ ರಾಜ್ಯದ ಜನತೆ ನಿಂತಿದ್ದಾರೆ. ಯಾರು ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋಗಿದ್ರೋ ಅವ್ರ ಜೊತೆನೆ ವೇದಿಕೆ ಹಂಚ್ಕೊಂಡವ್ರು ನೀವು. ಯಾರು ಕುಮಾರಸ್ವಾಮಿನ ಅತಿ ಹೆಚ್ಚು ಟೀಕೆ ಮಾಡಿರ್ತಕ್ಕಂಥ ಬಿಜೆಪಿಯವ್ರ ಜೊತೆನೆ ನೀವು ಅಧಿಕಾರಕ್ಕೋಸ್ಕರ ಹೊಂದಾಣಿಕೆ ಮಾಡ್ಕೊಂಡಿರುವಾಗ ನಿಮ್ಮಲ್ಲಿರತಕ್ಕಂಥ ದಾಖಲೆಗಳನ್ನ ಸುರಕ್ಷಿತವಾಗಿ ಮಡಗಿದಾರೆ ಅಂತ ನಂಬಿಕೆ ನಮಗಿದೆ. ಆದ್ರಿಂದ ದಯಮಾಡಿ ಆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದಿಷ್ಟು ಏನು ಕಾಂಗ್ರೆಸ್ ಪ್ರಕರಣ ಮನೋಹರ ಮಾತು. ಏನು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಅಂತ ಹಿಂದೆಂದೂ ಕೂಡ ನಮಗೆಲ್ಲರೂ ಕೂಡ ಗೊತ್ತಿದೆ. ಹಿಂದೆನೂ ಕೂಡ ಆವಲ್ ಬುಟ್ಟಿ ಇದೆ, ಬುಟ್ಟಿಲ್ ಆವಿದೆ, ಈ ರೀತಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುಮ್ಮನೆ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ ಹೊತ್ತು ಕಾಂಗ್ರೆಸ್ ನಾಯಕನ ಎದುರಿಸಕ್ಕೆ ಅವ್ರ ಹತ್ರ ಏನಿಲ್ಲ ಅಂದ್ರೂ ಕೂಡ ಒಂದು ರೀತಿ ಹೇಳಿಕೆ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.